ಫಸ್ಟೆಸ್ಟ್ ಮ್ಯಾಥ್ಸ್ ಕ್ವಶನ್ ಪೇಪರ್ಸ್. ಇಲ್ಲಿ ಟೋಟಲ್ 4 ಕ್ವಶನ್ ಪೇಪರ್ಸ್ ಇದೆ. ಇದೆಲ್ಲ ಲಾಸ್ಟ್ ಇಯರ್ದು ಕ್ವಶನ್ ಪೇಪರ್ಸ್. ಡಿಸ್ಟ್ರಿಕ್ಟ್ ವೈಸ್ ಬೇರೆ ಬೇರೆ ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಾರೆ. ಆ ರೀತಿ ಕ್ವಶನ್ ಪೇಪರ್ ಇದು ಲಾಸ್ಟ್ ಇಯರ್ದಾದರೂ ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ನ ಇಲ್ಲಿ ಕೇಳಿರ್ತಾರೆ. ಹಾಗಾಗಿ ಈ ಪ್ರಾಬ್ಲಮ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಿಸ್ ಮಾಡಬೇಡಿ. ಇದಿಷ್ಟು ಕಲ್ತ್ಕೊಂಡ್ರೆ ಸಾಕು, ಈಸಿಯಾಗಿ ಫುಲ್ ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದು. ಎಕ್ಸ್ಟ್ರಾ ಯಾವುದಾದ್ರೂ ಇಂಪಾರ್ಟೆಂಟ್ ಕ್ವಶನ್ಸ್ ಹುಡುಕಬೇಕು ಅಥವಾ ಪ್ರೀವಿಯಸ್ ಇಯರ್ ಪೇಪರ್ಸ್ ಹುಡುಕಬೇಕು ಅಂತಿಲ್ಲ. ಇಷ್ಟು ಪ್ರಿಪೇರ್ ಆಗಿ ಸಾಕು. ಇದರಲ್ಲೇ ಕೇಳ್ತಾರೆ. ಎಲ್ಲ ಕ್ವಶನ್ಸು ಆಲ್ಮೋಸ್ಟ್ ಕವರ್ ಆಗಿದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಹುಡುಕೋದಕ್ಕೆ, ಪ್ರೀವಿಯಸ್ ಇಯರ್ ಪೇಪರ್ಸ್ ಹುಡುಕೋದಕ್ಕೆ ಟೈಮ್ ವೇಸ್ಟ್ ಮಾಡ್ಕೋಬೇಕು ಅಂತಿಲ್ಲ. ಇಷ್ಟು ಪ್ರಿಪೇರ್ ಆದರೆ ಸಾಕು. ಇದೊಂದು ವಿಡಿಯೋ ಕಂಪ್ಲೀಟಾಗಿ ನೋಡಿ ಸಾಕಾಗತ್ತೆ. ಯಾಕೆ ಅಂದರೆ ಇದು ಲಾಸ್ಟ್ ಇಯರ್ದು ಕ್ವಶನ್ ಪೇಪರ್ಸ್. ಇಲ್ಲಿ ಇರುವಂಥ ಕ್ವಶನ್ಸ್ ಏನಿದೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಅದನ್ನು ಕಲೀರಿ. ನೀಟಾಗಿ ಕಲ್ತ್ಕೊಂಡು ಹೋಗಿ ರಿವಿಷನ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇದು ನಿಮಗೆ ಫಸ್ಟ್ ಟೆಸ್ಟಿಗೆ ಮಾತ್ರ ಹೆಲ್ಪ್ ಆಗಲ್ಲ, ಮಿಡ್ ಟರ್ಮ್ಗೂ ಹೆಲ್ಪ್ ಆಗುತ್ತೆ, ಪ್ರಿಪ್ರೇಟರಿಗೂ ಹೆಲ್ಪ್ ಆಗುತ್ತೆ, ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀಟಾಗಿ ಕಲ್ತ್ಕೊಳ್ಳಿ, ಮಿಸ್ ಮಾಡಬೇಡಿ. ಆಮೇಲೆ ಇದೊಂದು ವಿಡಿಯೋ ಸಾಕಾಗತ್ತೆ. ನೀವು ಮತ್ತೆ ಬೇರೆ ಬೇರೆ ವಿಡಿಯೋ ಸರ್ಚ್ ಮಾಡಬೇಕು ಅಂತಿಲ್ಲ. ಇದೊಂದು ವಿಡಿಯೋ ಸಾಕಾಗತ್ತೆ. ಇಲ್ಲಿರೋ ಎಲ್ಲ ಕ್ವಶನ್ಸು ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ತುಂಬ ಹೆಲ್ಪ್ ಆಗುತ್ತೆ. ಫಸ್ಟ್ ಟೆಸ್ಟ್ಗೂ ಹೆಲ್ಪ್ ಆಗುತ್ತೆ ಮತ್ತು ಮಿಡ್ ಟರ್ಮಿಗೂ ಹೆಲ್ಪ್ ಆಗುತ್ತೆ. ಇವಾಗ ಫಸ್ಟ್ ಟೆಸ್ಟಲ್ಲಿ ಯಾವುದಾದ್ರೂ ಕ್ವಶನ್ ಕೇಳಿಲ್ಲ ಅಂತ ಅಂದ್ಕೊಳ್ಳಿ, ಅದು ಮಿಡ್ ಟರ್ಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಮತ್ತು ಆ್ಯನ್ಯುವಲ್ ಎಕ್ಸಾಮಲ್ಲೂ ಅಷ್ಟೇ ಇಲ್ಲಿರೋ ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿರೋ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ನೀಟಾಗಿ ಕಲ್ತ್ಕೊಳ್ಳಿ. ಅದರಲ್ಲೂ ರಿಪೀಟ್ ಆಗಿರೋವಂಥ ಕ್ವಶನ್ಸ್ ಏನಿದೆ ಅದಕ್ಕೆ ಇನ್ನೂ ಚೆನ್ನಾಗಿ ಆನ್ಸರ್ ಕಲ್ತ್ಕೊಳ್ಳಿ. ಮತ್ತು ಇನ್ನು ಟೆಸ್ಟಿಗೆ ಟೈಮ್ ಇದೆ ಅಂತಲೂ ಲೇಟ್ ಮಾಡೋದಕ್ಕೆ ಹೋಗ್ಬೇಡಿ. ನೀಟಾಗಿ ಕಲೀರಿ. ಎಕ್ಸಾಮ್ ಟೆಸ್ಟಿಗೆ ಹೋಗೋದಕ್ಕಿಂತ ಮುಂಚೆ ಒಂದ್ಸಲ ನೀಟಾಗಿ ರಿವೈಸ್ ಮಾಡ್ಕೊಳ್ಳಿ. ರಿವಿಷನ್ ಮಾಡಿಕೊಂಡು ಟೆಸ್ಟಿಗೆ ಹೋಗಿ. ಈ ಚಾನಲಲ್ಲಿ, ಈ ಯೂಟ್ಯೂಬ್ ಚಾನಲಲ್ಲಿ ಸ್ಟಡೀಸಿಗೆ ಸಂಬಂಧಪಟ್ಟ ಸಾಕಷ್ಟು ವಿಡಿಯೋಸ್ ಇದೆ ನಿಮಗೆ ಹೆಲ್ಪ್ ಆಗುವಂಥದ್ದು. ಅಂದರೆ ನಮಗೆ ಟೆಸ್ಟಲ್ಲಿ ಎಕ್ಸಾಮಲ್ಲಿ ಕಲ್ತಿದ್ದು ಯಾಕೆ ಮರ್ತೋಗುತ್ತೆ, ಮರ್ತೋಗ್ಬಾರ್ದು ಅಂದರೆ ನಾವು ಯಾವ ರೀತಿ ಕಲಿಬೇಕು, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂದರೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಎಕ್ಸಾಮ್ಗೆ, ಟೆಸ್ಟಿಗೆ, ಪ್ರತಿದಿನ ಯಾವ ರೀತಿ ಓದ್ಕೋಬೇಕು, ಮತ್ತು ನಾವೇನೇನು ಮಿಸ್ಟೇಕ್ ಮಾಡ್ತೀವಿ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ, MCQs, ಯಾವುದೇ MCQಸ್ಗೆ ಯಾವ ರೀತಿ ಅಂದರೆ ಗೆಸ್ ಮಾಡಿ ಆನ್ಸರ್ ಮಾಡೋದು, ಈ ಥರ ತುಂಬ ವೀಡಿಯೋಸ್ ಇದೆ. ಅದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ಮುಂದೆನೂ ತುಂಬ ಯೂಸ್ಫುಲ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಸ್ಟಡೀಸ್ ರಿಲೇಟೆಡ್ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಆಲ್ರೆಡಿ ನಾನು ಫಿಸಿಕ್ಸ್, ಕೆಮಿಸ್ಟ್ರಿ, ಇಂಗ್ಲೀಷ್, ಕನ್ನಡ ಈ ಸಬ್ಜೆಕ್ಟ್ಸಿಂದು ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ವಾಚ್ ಮಾಡ್ಬೋದು. ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇಶ್ಯೂಸ್ ಫೇಸ್ ಮಾಡ್ತಿದ್ರೆ, ಅಂದರೆ ಓದಿದ್ದು ಮರ್ತೋಗುತ್ತೆ, ನೆನಪಲ್ಲಿರಲ್ಲ, ಓದೋಕ್ಕೆ ಬೋರ್ ಅನಿಸುತ್ತೆ, ತುಂಬ ಹೊತ್ತು ಕೂತ್ಕೊಂಡು ಓದೋದಕ್ಕಾಗೋದಿಲ್ಲ, ಅಥವಾ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸ್ಟಫ್ ಅನಿಸುತ್ತೆ, ಈ ಥರದ್ದು ಏನಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಮತ್ತು ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಸ್ಟ್ರಗಲ್ ಮಾಡ್ತಾಯಿದ್ರೆ, ಕಡಿಮೆ ಮಾರ್ಕ್ಸ್ ಬರ್ತಾಯಿದೆ, ಆ ಥರ ಏನಾದರೂ ಇದ್ದರೂ ಸಹ ನಂಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಮಕ್ಕಳೇ. ಚೆನ್ನಾಗಿ ಪ್ರಿಪೇರ್ ಆಗಿ. ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಿಮ್ದು ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ನೆಕ್ಸ್ಟ್ ಯಾವ ಟಾಪಿಕಿಂದು ಅಥವಾ ಯಾವ ಸಬ್ಜೆಕ್ಟಿಂದು ವಿಡಿಯೋ ಬೇಕು, ಕ್ವಶನ್ ಪೇಪರ್ಸ್ ಬೇಕು ಅಂತ ಹೇಳಿದ್ರೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್. ಎಲ್ಲ ಪ್ರಾಬ್ಲಮ್ಸು ನೀಟಾಗಿ ಕಲ್ತ್ಕೊಂಡು ಹೋಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಪ್ರಾಬ್ಲಮ್ಸ್ ಯಾವಾಗಲೂ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಆಲ್ ದ ಬೆಸ್ಟ್ ಮಕ್ಕಳೇ. ಇಲ್ಲಿರೋ ಕ್ವಶನ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ, ರಿವಿಷನ್ ಮಾಡ್ಕೊಂಡು ಹೋಗಿ. ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಆದರೆ ಏನಾಗುತ್ತೆ, ಕಲ್ತಿರೋ ಕ್ವಶನಿಗೆ ಆನ್ಸರು ಮರ್ತೋಗುತ್ತೆ. ಹಾಗಾಗಿ ಟೆನ್ಷನ್ ಮಾಡ್ಕೋಬೇಡಿ. ನೀಟಾಗಿ ರಿವಿಷನ್ ಮಾಡ್ಕೊಂಡು ಹೋಗಿ ಟೆಸ್ಟ್ಗೆ ಹೋಗೋದಕ್ಕಿಂತ ಮುಂಚೆ. ಇಷ್ಟು ಕ್ವಶನ್ಸ್ ಪ್ರಿಪೇರ್ ಆದರೆ ನೀವು ಈಸಿಯಾಗಿ ಪೂರ್ತಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಎಕ್ಸ್ಟ್ರಾ ಯಾವುದಾದ್ರೂ ಕ್ವಶನ್ಸ್ ಪ್ರಿಪೇರ್ ಆಗಬೇಕು ಅಂತೇನಿಲ್ಲ. ಇಷ್ಟು ಸಾಕಾಗುತ್ತೆ ನಿಮಗೆ. ಈ
ವರ್ಷನೂ ಇದು ಲಾಸ್ಟ್ ಇಯರ್ದಾದ್ರೂ ಕ್ವಶನ್ ಪೇಪರ್ಸು ಈ ವರ್ಷ ಏನು ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ ಅದರಲ್ಲೂ ಈ ಕ್ವಶನ್ಸ್ ಇರುತ್ತೆ. ಯಾಕಂದರೆ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಹಾಗಾಗಿ ಅದನ್ನು ಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ಬಿಟ್ಟು ಕೇಳೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ಈ ಕ್ವಶನ್ಸ್ ಕೇಳೋವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಮಿಸ್ ಮಾಡಬೇಡಿ, ಕಲ್ತ್ಕೊಳ್ಳಿ. 8 ಕ್ವಶನ್ ಪೇಪರ್ಸ್ ಇದೆ, ಆದ್ರೂ ಎಷ್ಟೊಂದು ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ಈ 8 ಕ್ವಶನ್ ಪೇಪರ್ಸ್ ಏನಿದೆ ಇಷ್ಟು ಕವರ್ ಮಾಡಿದ್ರೆ ನಿಮಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಕವರ್ ಆಗುತ್ತೆ. ಸೊ ಇಲ್ಲಿರೋ ಕ್ವಶನ್ ಪೇಪರ್ಸ್ ಏನಿದೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ ರಿವಿಷನ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಮಕ್ಕಳೇ. ಇಲ್ಲಿ ಟೋಟಲ್ 8 ಕ್ವಶನ್ ಪೇಪರ್ಸ್ ಇದೆ. ಇದೆಲ್ಲ ಕ್ವಶನ್ ಪೇಪರ್ಸ್ ಲಾಸ್ಟ್ ಇಯರ್ದು ಅಂದರೆ 2025 ಕ್ವಶನ್ ಪೇಪರ್ಸ್ ಇದು. ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ ಪೇಪರ್ಸ್ ಬೇರೆ ಇರುತ್ತೆ, ಕೆಲವು ಕಾಲೇಜಲ್ಲೂ ಅಷ್ಟೇ ಕ್ವಶನ್ ಪೇಪರ್ ಬೇರೆ ಕೊಟ್ಟಿರ್ತಾರೆ. ಆ ರೀತಿ ಕ್ವಶನ್ ಪೇಪರ್ಸ್ ಇದು. ಇದರಲ್ಲಿರೋ ಎಲ್ಲ ಕ್ವಶನ್ಸು ತುಂಬ ಇಂಪಾರ್ಟೆಂಟು. ನೀವು ನೋಡ್ಬೋದು ಕೆಲವು ಕ್ವಶನ್ಸ್ ರಿಪೀಟ್ ಕೂಡ ಆಗಿರುತ್ತೆ. ಆ ರೀತಿ ಕ್ವಶನ್ಸ್ ಇನ್ನೂ ಜಾಸ್ತಿ ಇಂಪಾರ್ಟೆಂಟು. ಅದನ್ನು ಸಪ್ರೇಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿರೋ ಎಲ್ಲ ಕ್ವಶನ್ಸ್ನು ನೀಟಾಗಿ ಕಲ್ತ್ಕೊಳ್ಳಿ. ಅದರಲ್ಲೂ ರಿಪೀಟ್ ಆಗಿರೋ ಕ್ವಶನ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಕಲೀರಿ. ಇದೆಲ್ಲ ನಿಮಗೆ ಈಗ ಮಾತ್ರ ಅಲ್ಲ, ಫಸ್ಟ್ ಟೆಸ್ಟಿಗೆ ಮಾತ್ರ ಅಲ್ಲ, ಮಿಡ್ ಟರ್ಮಿಗೂ ಹೆಲ್ಪ್ ಆಗುತ್ತೆ. ಮಿಡ್ ಟರ್ಮ್ಗೂ ಇಂಪಾರ್ಟೆಂಟ್ ಇದು, ಮತ್ತು ಪ್ರಿಪ್ರೇಟರಿ ಎಕ್ಸಾಮ್ಗೂ ಇಂಪಾರ್ಟೆಂಟ್, ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೂ ಇಂಪಾರ್ಟೆಂಟ್. ಇವಾಗ ಕಲ್ತಿದ್ದು ನಿಮಗೆ ಮುಂದಕ್ಕೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ, ಮಿಸ್ ಮಾಡಬೇಡಿ. ಈ ಚಾನಲಲ್ಲಿ, ಈ ಯೂಟ್ಯೂಬ್ ಚಾನಲಲ್ಲಿ ಸ್ಟಡೀಸಿಗೆ ಸಂಬಂಧಪಟ್ಟ ಸಾಕಷ್ಟು ವಿಡಿಯೋಸ್ ಇದೆ, ನಿಮಗೆ ಹೆಲ್ಪ್ ಆಗುವಂಥದ್ದು. ಅಂದರೆ ನಮಗೆ ಟೆಸ್ಟಲ್ಲಿ ಎಕ್ಸಾಮಲ್ಲಿ ಕಲ್ತಿದ್ದು ಯಾಕೆ ಮರ್ತೋಗುತ್ತೆ, ಮರ್ತೋಗ್ಬಾರ್ದು ಅಂದರೆ ನಾವು ಯಾವ ರೀತಿ ಕಲಿಬೇಕು, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂದರೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಎಕ್ಸಾಮ್ಗೆ, ಟೆಸ್ಟಿಗೆ, ಪ್ರತಿದಿನ ಯಾವ ರೀತಿ ಓದ್ಕೋಬೇಕು, ಮತ್ತು ನಾವೇನೇನು ಮಿಸ್ಟೇಕ್ ಮಾಡ್ತೀವಿ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ, MCQs, ಯಾವುದೇ MCQಸ್ಗೆ ಯಾವ ರೀತಿ ಅಂದರೆ ಗೆಸ್ ಮಾಡಿ ಆನ್ಸರ್ ಮಾಡೋದು, ಈ ಥರ ತುಂಬ ವೀಡಿಯೋಸ್ ಇದೆ. ಅದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ಮುಂದೆನೂ ತುಂಬ ಯೂಸ್ಫುಲ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಸ್ಟಡೀಸ್ ರಿಲೇಟೆಡ್ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಆಲ್ರೆಡಿ ನಾನು ಫಿಸಿಕ್ಸ್, ಕೆಮಿಸ್ಟ್ರಿ, ಇಂಗ್ಲೀಷ್, ಕನ್ನಡ ಈ ಸಬ್ಜೆಕ್ಟ್ಸಿಂದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ವಾಚ್ ಮಾಡ್ಬೋದು. ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಎಲ್ಲ ಕ್ವಶನ್ಸು ಕವರ್ ಮಾಡಿ, ಯಾವುದನ್ನು ಸ್ಕಿಪ್ ಮಾಡಬೇಡಿ. ಯಾಕಂದರೆ ಇದು ಟೆಸ್ಟಿಗೂ ಇಂಪಾರ್ಟೆಂಟ್ ಇದು, ಮತ್ತು ನೆಕ್ಸ್ಟ್ ಮಿಡ್ ಟರ್ಮ್ ಎಕ್ಸಾಮ್, ಪ್ರಿಪ್ರೇಟರಿ ಎಕ್ಸಾಮ್, ಆ್ಯನ್ಯುವಲ್ ಎಕ್ಸಾಮ್ಗೂ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಎಲ್ಲ ಕ್ವಶನ್ಸ್ ಕವರ್ ಮಾಡಿ. ಇಲ್ಲಿ ಕೊಟ್ಟಿರೋ ಎಲ್ಲ ಕ್ವಶನ್ ಪೇಪರ್ಸು ನೀಟಾಗಿ ನೋಡಿ, ಯಾವುದನ್ನು ಮಿಸ್ ಮಾಡಬೇಡಿ. ಎಲ್ಲ ಕ್ವಶನ್ಸು ನೋಟ್ ಡೌನ್ ಮಾಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್ ಮಕ್ಕಳೇ. ಇಲ್ಲಿರೋ ಕ್ವಶನ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ, ರಿವಿಷನ್ ಮಾಡ್ಕೊಂಡು ಹೋಗಿ. ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಆದರೆ ಏನಾಗುತ್ತೆ, ಕಲ್ತಿರೋ ಕ್ವಶನಿಗೆ ಆನ್ಸರು ಮರ್ತೋಗುತ್ತೆ. ಹಾಗಾಗಿ ಟೆನ್ಷನ್ ಮಾಡ್ಕೋಬೇಡಿ, ನೀಟಾಗಿ ರಿವಿಷನ್ ಮಾಡ್ಕೊಂಡು ಹೋಗಿ ಟೆಸ್ಟ್ಗೆ ಹೋಗೋದಕ್ಕಿಂತ ಮುಂಚೆ.